ಜಪಾನ್ನ ಕನ್ವೀನಿಯನ್ಸ್ ಸ್ಟೋರಲ್ಲಿ ಅಂದರೆ 7-Eleven, ಲಾಸನ್ ಮತ್ತು ಫ್ಯಾಮಿಲಿ ಮಾರ್ಟ್ ಸ್ಟೋರಲ್ಲಿ ಕಾಜೆ ಶೊಮಿಶೋ ಆ್ಯಂಡ್ ನಾಜೆ ಶೊಮಿಶೋನ ಹೇಗೆ ತೊಗೊಳೋದು, ಪ್ರಿಂಟ್ಔಟ್ ತೊಗೊಳೋದು ಅಂತ ಹೇಳ್ತಾ ಹೋಗ್ತೀನಿ. ಅದೇ ಕಾಜೆ ಶೊಮಿಶೋ ಅಂದರೆ ಇನ್ಕಮ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸೇಷನ್ ಸರ್ಟಿಫಿಕೇಟ್. ನಾಜೆ ಶೊಮಿಶೋ ಅಂದರೆ ಟ್ಯಾಕ್ಸೇಷನ್ ಸರ್ಟಿಫಿಕೇಟು, ಲೈಕ್ ಎಕ್ಸಾಂಪಲ್ ರೆಸಿಡೆನ್ಸ್ ಟ್ಯಾಕ್ಸ್ ಆಗಲಿ, ಇನ್ನೊಂದೇನಾದ್ರು ಟ್ಯಾಕ್ಸ್ ಪೇ ಮಾಡಿದರೆ ಅದಕ್ಕೆ ಕೊಡುವಂಥ ಸರ್ಟಿಫಿಕೇಟು. ಸೊ ಇದನ್ನು ನಾವು ಜನರಲಿ ವಾರ್ಡ್ ಆಫೀಸಲ್ಲಿ ಸಿಗುತ್ತೆ ನಮಗೆ, ಜಪಾನ್ನ ವಾರ್ಡ್ ಆಫೀಸಲ್ಲಿ ಕೊಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಇಲ್ಲ ಹಾಗೆ ಹೋಗಿ ಡೈರೆಕ್ಟಾಗಿ ಅವ್ರಿಗೆ ಪೇ ಮಾಡಿ 300 ಏನು ಪೇ ಮಾಡಿ ನಾವು ತೊಗೋಬೋದು. ಬಟ್ ಅದನ್ನು ಕನ್ವೀನಿಯನ್ಸ್ ಸ್ಟೋರಲ್ಲಿ ಹೇಗೆ ಈಸಿಯಾಗಿ ತೊಗೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಿಮಗೆ. ಸೊ ಕನ್ವೀನಿಯನ್ಸ್ ಸ್ಟೋರ್ಗೆ ಹೋಗಿ ಅದು ಹೇಗೆ ತೊಗೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಮೇನಾಗಿ ಬೇಕಾಗಿರೋದು ಬಂದುಬಿಟ್ಟು ಮೈ ನಂಬರ್ ಕಾರ್ಡ್ ಮತ್ತು ಮೈ ನಂಬರ್ ಕಾರ್ಡ್ಗೆ ವಿತ್ ಪಿನ್, ಲೈಕ್ ವಿತ್ ಜನರಲಿ ಇವಾಗ ಎಲ್ಲ ವಾರ್ಡ್ ಆಫೀಸಲ್ಲೂ ಮೈ ನಂಬರ್ ಕಾರ್ಡ್ನ ಇಂಪಾರ್ಟೆಂಟ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಇನ್ ಸೆನ್ಸ್ ಅದು ಮ್ಯಾಂಡೇಟರಿ ಮಾಡಿದ್ದಾರೆ. ಅದು ಮೈ ನಂಬರ್ ಕಾರ್ಡ್ಗೆ ಒಂದು ಪಿನ್ ಅಂತಲೂ ಇರುತ್ತೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಲೈಕ್ ಪಿನ್ನ ನಾವೇ ಸೆಟ್ ಮಾಡಿರ್ತೀವಿ ಅದನ್ನು ವಾರ್ಡ್ ಆಫೀಸಲ್ಲಿ ಇಶ್ಯೂ ಮಾಡುವಾಗ. ಸೊ ಅದನ್ನು ಯೂಸ್ ಮಾಡಿಕೊಂಡು ಈ ಕನ್ವೀನಿಯನ್ಸ್ ಸ್ಟೋರಲ್ಲಿ ಬಂದುಬಿಟ್ಟು ಈ ಪ್ರೊಸೀಜರ್ನ ಯೂಸ್ ಮಾಡಿ ನಾವು ಫಾಲೋ ಮಾಡಿ ಅದನ್ನು ಸರ್ಟಿಫಿಕೇಟ್ನ ಪ್ರಿಂಟ್ಔಟ್ ತೊಗೊಬೋದು. ಸೊ ಒಂದು ಸರ್ಟಿಫಿಕೇಟ್ಗೆ ನಿಮಗೆ 100 ಏನು ಚಾರ್ಜ್ ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ಸ್ ಅಂತ ನೆಕ್ಸ್ಟ್ ಜಪಾನಲ್ಲಿ ಕಾಣುತ್ತೆ, ಜಪನೀಸಲ್ಲಿ ಬರೆದಿದೆ ಅಲ್ಲಿ. ಸೊ ಈ ಡಿಸ್ಪ್ಲೇಸ್ ಎಲ್ಲ ಆ್ಯಕ್ಚುಲಿ ಏನಂದರೆ ನಿಮಗೆ ಎಲ್ಲ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಅಲ್ಲಿ ನಿಮಗೆ ಇನಿಷಿಯಲಿ ನಾನು ಸೆಲೆಕ್ಟ್ ಮಾಡಿದ್ದೆ, ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿದ್ದೆ ಇಂಗ್ಲೀಷ್ ಅಂದ್ಬಿಟ್ಟು. ಬಟ್ ಅದೇನಾಗುತ್ತೆ ಅಂದರೆ ಎಲ್ಲ ಸರ್ವಿಸಸ್ ಕೂಡ ನಿಮಗೆ ಇಂಗ್ಲೀಷಲ್ಲಿ ಅವೈಲೇಬಿಲಿಟಿ ಇರೋದಿಲ್ಲ, ಲೈಕ್ ಕನ್ವೀನಿಯನ್ಸ್ ಸ್ಟೋರ್ ಸ್ಕ್ರೀನ್ಸಲ್ಲಿ. ಸೊ ಇದು ಆಪ್ಷನ್ಸ್ ಮಾತ್ರ ನಿಮಗೆ ಇಂಗ್ಲೀಷಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಸೊ ಬಟ್ ನೀವು ಮೊಬೈಲಲ್ಲಿ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಕನ್ವರ್ಟ್ ಮಾಡಿ ನೀವು ತೊಗೋಬೋದು. ಈಗ ನಾನು ಪ್ರಿಂಟ್ಔಟ್ ತೊಗೊಳ್ತಿರೋದು ಬಂದ್ಬಿಟ್ಟು ಕಾಜೆ ಶೊಮಿಶೋ ಅಂದರೆ ಇನ್ಕಮ್ ಸರ್ಟಿಫಿಕೇಟು. ನನಗೆ ರೆಸಿಡೆನ್ಸ್ ಅಂದರೆ ಟ್ಯಾಕ್ಸೇಷನ್ ಸರ್ಟಿಫಿಕೇಟು ನಾಜೆ ಶೊಮಿಶೋ ಅವೈಲೇಬಿಲಿಟಿ ಇಲ್ಲ. ಮೇ ಬಿ ಅದನ್ನು ಏನಕ್ಕೆ ಅವೈಲೇಬಿಲಿಟಿ ಇಲ್ಲ ಅಂದರೆ ನಾವು ಬಂದಿದ್ದು ಇಯರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ಅವೈಲೇಬಿಲಿಟಿ ಇಲ್ಲ. ಬಟ್ ಬೇರೆಯವ್ರಿಗೆ ತುಂಬ ವರ್ಷದಲ್ಲಿರೋರಿಗೆ ಅದು ನಾಜೆ ಶೊಮಿಶೋ ಕೂಡ ಈ ಥರ ಪ್ರಿಂಟ್ಔಟ್ ತೊಗೋಬೋದು. ಸೊ ಈ ಕಾಜೆ ಶೊಮಿಶೋ ಮತ್ತು ನಾಜೆ ಶೊಮಿಶೋ ಮೇಯ್ನ್ ಯೂಸ್ ಏನಂದರೆ ವೀಸಾ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೊ ವೀಸಾ ಪರ್ಪಸ್ಗೆ ಅಂದರೆ ನಾವು ವೀಸಾ ಎಕ್ಸ್ಟೆನ್ಷನ್ ಪರ್ಪಸ್ಗೆ ಇಲ್ಲ ಡಿಪೆಂಡೆನ್ಸ್ ಯಾರಾದರೂ ಇಂಡಿಯಾದಿಂದ ಅಲ್ಲಿ ಬರ್ತಿರೋವಾಗ ಅವ್ರಿಗೆ ಡಾಕ್ಯುಮೆಂಟ್ಸ್ ಪ್ರೂಫ್ ಕೇಳ್ತಾರೆ ನಮಗೆ ಎಂಬಸಿಯವರು. ಸೊ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ನಾನು ಇಷ್ಟೊತ್ತು ನಿಮಗೆ ಪ್ರೊಸೀಜರ್ ತೋರಿಸಿ ಬಂದುಬಿಟ್ಟು 7-Elevenನಲ್ಲಿ ಅಂದರೆ ಕನ್ವೀನಿಯನ್ಸ್ ಸ್ಟೋರ್ 7-Elevenನಲ್ಲಿ, ಇದು ಫ್ಯಾಮಿಲಿ ಸ್ಟೋರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಫ್ಯಾಮಿಲಿ ಮಾರ್ಟಲ್ಲಿ ಸಾರಿ. ಸೊ ಇಲ್ಲಿ ನಿಮಗೆ ಬಂದ ತಕ್ಷಣ ನೀವು ಲ್ಯಾಂಗ್ವೇಜ್ನನ್ನು ಸೆಲೆಕ್ಟ್ ಮಾಡಿಕೊಂಡೆ ಇಂಗ್ಲೀಷ್ ಅಂದ್ಬಿಟ್ಟು. ಬಟ್ ನಿಮಗೆಲ್ಲ ಸರ್ವಿಸಸ್ಸು ಇಂಗ್ಲೀಷಲ್ಲಿ ಬರಲ್ಲ ಅಂತ ಆಲ್ರೆಡಿ ತೋರಿಸುತ್ತದು. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ವೆಯ್ಟ್ ಮಾಡಿದ್ಮೇಲೆ ಇಲ್ಲಿ ತೋರಿಸುತ್ತೆ ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಅಂತ. ಸೊ ಸರ್ಟಿಫಿಕೇಟ್ ಇಶ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಸಮ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಕೊಟ್ಟು ಇಲ್ಲಿ ಮೈ ನಂಬರ್ ಕಾರ್ಡನ್ನ ಪ್ಲೇಸ್ ಮಾಡಬೇಕು. ಅದು ತೋರಿಸುತ್ತೆ, ಒಂದು ಜಾಗ ಇರುತ್ತೆ. ಸೊ ಅಲ್ಲಿ ನಮ್ಮ ಮೈ ನಂಬರ್ ಕಾರ್ಡನ್ನ ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡಿಬಿಟ್ಟು ನೆಕ್ಸ್ಟು ಸ್ಕ್ರೀನ್ಗೆ ಐ ಥಿಂಕ್ ಇದು ಪಿನ್ ಕೇಳುತ್ತೆ. ಮೈ ನಂಬರ್ ಕಾರ್ಡ್ ಟ್ರಾನ್ಸಾಕ್ಷನ್ಗೆ ಅದು ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದರೂ ನಾವು ಮೈ ನಂಬರ್ ಕಾರ್ಡು ಪಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಾಜೆ ಶೊಮಿಶೋ ಮತ್ತು ನಾಜೆ ಶೊಮಿಶೋ ಜೊತೆಗೆ ನಾವು ರೆಸಿಡೆನ್ಸ್ ಸರ್ಟಿಫಿಕೇಟ್ನ ಕೂಡ ನಾವು ಇಲ್ಲಿ ಪ್ರಿಂಟ್ಔಟ್ ತೊಗೋಬೋದು. ಜುಮಿನಿಯೋ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಜುಮಿನಿಯೋ ಸರ್ಟಿಫಿಕೇಟ್ನ ಕೂಡ ನಾವು ಇಲ್ಲಿ ಪ್ರಿಂಟ್ಔಟ್ ತೊಗೋಬೋದು. ವಾರ್ಡ್ ಆಫೀಸ್ ಹೋಗಬೇಕಾದ್ರೂ ಅವಶ್ಯಕತೆ ಇಲ್ಲ. ಸೊ ನಾವು ಅಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ನಮ್ಗೆ ಬೇಕಾಗಿರೋ ಸರ್ಟಿಫಿಕೇಟ್ನ ಅಲ್ಲಿ ನಂಬರ್ ಆಫ್ ಕಾಪೀಸ್ ಕೇಳುತ್ತೆ. ನಂಬರ್ ಆಫ್ ಕಾಪೀಸ್ನ ನಾವು ಕೊಟ್ಬಿಟ್ಟು ಅಲ್ಲಿ ನೆಕ್ಸ್ಟು ಅಲ್ಲಿ ರಿಮೂವ್ ಮಾಡೋಕ್ಕೆ ಹೇಳುತ್ತೆ. ನಮ್ಮ ಮೈ ನಂಬರ್ ಕಾರ್ಡ್ನಲ್ಲಿ ಇಟ್ಟಿರ್ತೀವಲ್ಲ ಸ್ಕ್ಯಾನರ್ ಮೇಲೆ, ಸೊ ಅದನ್ನು ರಿಮೂವ್ ಮಾಡೋಕ್ಕೆ ಹೇಳುತ್ತೆ. ಸೊ ಈ ಥರ ರಿಮೂವ್ ಮಾಡಿಬಿಟ್ಟು ನೆಕ್ಸ್ಟ್ ಆಪ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಕಾಜೆ ಶೊಮಿಶೋ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಮನಿ ಕೇಳುತ್ತೆ ಆ್ಯಂಡ್ ನಂಬರ್ ಆಫ್ ಕಾಪೀಸ್ ಕೂಡ ಕೇಳುತ್ತೆ. ಸೊ ಅದನ್ನು ನಾವು ಕೊಟ್ಬಿಟ್ಟು ಅದಕ್ಕೆ ತಕ್ಕಂತೆ ಎಷ್ಟು ಕೇಳುತ್ತಲ್ಲ ಮನಿ, ಅಷ್ಟು ಮನಿನ ಹಾಕಿಬಿಟ್ಟು ಓಕೆ ಮಾಡಿದ್ರೆ ನಮಗೆ ಪ್ರಿಂಟ್ಔಟ್ ರೆಡಿ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನೇ ಇದ್ರ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಕಾಮೆಂಟ್ಸ್ ಇದ್ದರೆ ನಿಮಗೆ, ಅಂದರೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಅದಕ್ಕೆ ನನಗೆ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ನಿಮ್ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಬಟ್ ಇದು ಆಲ್ಮೋಸ್ಟ್ ಎಲ್ಲ ಕನ್ವೀನಿಯನ್ಸ್ ಸ್ಟೋರಲ್ಲೂ ಎಲ್ಲ ಒಂದೇ ಪ್ರೊಸೀಜರು. ಸೊ ನಿಮಗೆ ಈ ವಿಡಿಯೋ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. Please make sure